ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದ ವ್ಯಕ್ತಿಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇವರೇ ಕೃಷ್ಣ ಹನುಮಂತಪ್ಪ ಹಿರೇಹಳ್ಳಿ. ತಂದೆ ಹನುಮಂತಪ್ಪ ಅವರು. ಕೃಷ್ಣ ಅವರು ಹುಟ್ಟಿದ್ದು 1968ರಲ್ಲಿ ಹನುಮಪುರ ಗ್ರಾಮದಲ್ಲಿ. ವಿದ್ಯಾಭ್ಯಾಸ SSLCಯನ್ನ ಮುಗಿಸಿದ್ದಾರೆ. ಮೂಲತಃ ಕೃಷಿಕರಾಗಿದ್ದಾರೆ. ಇನ್ನು ರಾಜಕೀಯ ಜೀವನ ನೋಡೋದಾದ್ರೆ 2000ನೇ ಇಸ್ವಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಹಾಗೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕಾಕೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಪ್ರಸ್ತುತ ಇವರ ಕಾರ್ಯವೈಖರಿಯನ್ನ ಗಮನಿಸಿ ಕಾಂಗ್ರೆಸ್ ಪಕ್ಷ ಹಾಗೆ ಪಕ್ಷದ ಪರಿಣಿತರು ಹಾಗೆ ಯಲ್ಲಾಪುರ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಹಾಲಿ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಅರೇಬೈಲ್ ಶಿವರಾಮ್ ಹೆಬ್ಬಾರ್ ಅವರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸೋದಕ್ಕೆ ಇವರನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಜವಾಬ್ದಾರಿಯನ್ನ ಹೊತ್ತಂತ ಇವರು ಪಕ್ಷದ ಸಂಘಟನೆಯನ್ನ ಬಲಗೊಳಿಸುವ ಜೊತೆಗೆ ಜನತೆಯ ಪ್ರೀತಿ ವಿಶ್ವಾಸವನ್ನ ಗಳಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಬನ್ನಿ, ಕ್ಷೇತ್ರದ ಜನತೆಯನ್ನ ಉದ್ದೇಶಿಸಿ ಏನೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನೋಡೋಣ. ಸರ್, ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ, ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಾದ್ರೂ ಯಾವಾಗ ಮತ್ತು ಹೇಗೆ ಬಂದ್ರಿ ಅನ್ನೋ ವಿಚಾರವನ್ನ ಜನತೆ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ನಮಸ್ಕಾರ. ನಾನು ರಾಜಕೀಯ ಪ್ರವೇಶ ಮಾಡಬೇಕಂತೇಳಿ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿರಲಿಲ್ಲ. ನಾವು ಮೂಲ ಹಳ್ಳಿಯಲ್ಲಿ ಹುಟ್ಟಿ ಹನುಮಾಪುರ ಗ್ರಾಮದಲ್ಲಿ ರೈತಾಪಿ ಕುಟುಂಬದಿಂದ ಬಂದವನು. ನನ್ನ ತಂದೆ ಹಿಂದೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಆ ನಂತರದಲ್ಲೇ 95ನೇ ಇಸ್ವಿಯಿಂದ ಸೊಸೈಟಿಯ ಸದಸ್ಯರಾಗಿ ಡೈರೆಕ್ಟರಾಗಿ 2 ಅವಧಿ ಅವಿರೋಧವಾಗಿ ಸೇವೆಯನ್ನು ಸಲ್ಲಿಸಿದ್ದೆ. ಆ ನಂತರದಲ್ಲಿ ತಾಲೂಕಿನಲ್ಲಿ ಆ ಭಾಗದ ಜನ ಗುರುತಿಸಿ ನನ್ನ ತಾಲೂಕ್ ಪಂಚಾಯಿತಿಯ ಸದಸ್ಯರು ಆಗಲಿಕ್ಕೆ ಅವತ್ತಿನ ಸಂದರ್ಭದಲ್ಲಿ ನಮ್ಮದು ಕ್ಯಾಟಗರಿ ರಿಸರ್ವೇಷನ್ ಬಂದ ಸಂದರ್ಭದಲ್ಲಿ ನನಗೆಲ್ಲರೂ ಪ್ರೋತ್ಸಾಹಿಸಿ ಹಿರಿಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, RV ದೇಶಪಾಂಡೆ ಅವರ ಒಂದು ಮುಂದಾಳತ್ವದಲ್ಲಿ ಅವತ್ತು ಈ ಭಾಗದ ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ರಾಜಕೀಯನ ಪ್ರವೇಶ ಮಾಡಿದೆ. ನಾ ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿ 5 ವರ್ಷ 20 ತಿಂಗಳ ಉಪಾಧ್ಯಕ್ಷಗೆ ಅವಧಿಯಲ್ಲಿ ಪೂರ್ಣಗೊಳಿಸಿ ನಂತರದಲ್ಲಿ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿಗೆ ನಾನು ಮತ್ತೆ ಸ್ಪರ್ಧೆ ಮಾಡಿ ಮತ್ತು ಅಲ್ಲಿ ನಾನು ಸ್ಪರ್ಧೆಯಿಂದ ಗೆದ್ದು ಮತ್ತು ನಮ್ಮ ಧರ್ಮಪತ್ನಿಯವರು ಕಳೆದ 2015ನೇ ಇಸ್ವಿಯಿಂದ JDP ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ಇಲ್ಲಿವರೆಗೆ ನಿರಂತರವಾಗಿ ತಾಲೂಕಿನ ಜನರ ಆಶೀರ್ವಾದದಿಂದ ನಾವು 20-25 ವರ್ಷ ನಾವು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಲಿಕ್ಕೆ ಈ ತಾಲೂಕಿನ ಜನ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಇವತ್ತು ಹಿಂದೆ ಒಂದು ಸಲ ಬ್ಲಾಕ್ ಗುಂಡೂರಾವ್ ನಮ್ಮ ಪಕ್ಷದ ಬ್ಲಾಕ್ ರಾಜ್ಯದ ಅಧ್ಯಕ್ಷರಿರ್ಬೇಕಾದ್ರೆ ಇಲ್ಲಿ ಚುನಾವಣೆ ಸಂದರ್ಭದಲ್ಲೇ ಆವಾಗ ಪಕ್ಷ ಭಾಳ ಕಷ್ಟ ಕಾಲದಲ್ಲಿತ್ತು. ಆ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಿರಿಯರು, ಕಾರ್ಯಕರ್ತರು ಸಮಾಲೋಚನೆ ಮಾಡಿ ಪಕ್ಷ ನಾವು ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಬೇಕು, ಉಳಿಸಬೇಕು, ಈ ಮುಂಡಗೋಡದಲ್ಲಿ ನಾವು ಪಕ್ಷವನ್ನು ಸಂಘಟಿಸಿ ಆ ನಂತರದಲ್ಲಿ ನಾವು ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಿಂತ ಅವರು ಸರ್ಕಾರದ ವಿರುದ್ಧ ಚುನಾವಣೆ ಮಾಡಿದರು. ನಾವು ಬರೀ 5,000 ಓಟು ಮಾತ್ರ ನಮಗೆ ಡಿಸ್ಟೆನ್ಸ್ ಆಯಿತು. ಆ ಥರ ಕಾಂಗ್ರೆಸ್ಸನ್ನು ನಾವು ಗಟ್ಟಿಗೊಳಿಸಿದ್ವಿ. ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾಕೆ ಓಟ್ ಹಾಕಬೇಕು ಇದಕ್ಕೆ ಅನ್ನೋ ಬಗ್ಗೆ ನಾನು ನಿಮ್ಮ ಮುಂದೆ ಇದು ಪಡಿಸ್ತಾ ಇದ್ದೇನೆ. ಯಾಕಂದರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದ್ರಿಂದಲೇ ಇವತ್ತು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಆಗಿದೆ. ಇವತ್ತು ಗ್ಯಾರಂಟಿಗಳ ಸರ್ಕಾರ ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷ 2023ರಿಂದ 26ರವರೆಗೆ ಯಶಸ್ವಿಯಾಗಿ ನಡೀತಾ ಇದೆ. ಮುಂದೆ 28ರವರೆಗೂ ಈ ಸರ್ಕಾರ ಯಶಸ್ವಿಯಾಗಿ ನಡೀತದೆ. 2028ರ ಚುನಾವಣೆಯಲ್ಲಿ ಸಹಿತ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸರ್ಕಾರ ಬರ್ತದೆ ಅಂತೇಳಿ ಆತ್ಮವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವೆಲ್ಲರೂ ಕೂಡಿ ಯಲ್ಲಾಪುರ ಕ್ಷೇತ್ರದ ಸಾಮಾನ್ಯ ಕಾರ್ಯಕರ್ತರು, ಜನರು ತಾವೆಲ್ಲರೂ ಕೂಡಿ ನನ್ನನ್ನು ಬ್ಲಾಕ್ ಅಧ್ಯಕ್ಷನನ್ನು ಮಾಡಿದ್ದೀರಿ. ನಿಮಗೆ ಸಾಧ್ಯ ಆದ ಸೇವೆಯನ್ನು ನನ್ನ ವೈಯಕ್ತಿಕ ಆತ್ಮವಿಶ್ವಾಸದಿಂದ ಸೇವೆಯನ್ನು ಮಾಡಿದ್ದೇನೆ. ಇನ್ನೂ ಮಾಡೋದು ಭಾಳ ಇರ್ಬೋದು, ಆದರೆ ನನಗೆ ತೃಪ್ತಿ ಇದೆ, ನಿಮ್ಮ ಆಶೀರ್ವಾದ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲರೂ ಬೆಂಬಲಿಸಿ ಕಾಂಗ್ರೆಸ್ ಪಕ್ಷವನ್ನು ಉಳಿಸಿ ಬೆಳೆಸಿ. ಕಾಂಗ್ರೆಸ್ ಸರ್ಕಾರವನ್ನು ದೇಶಕ್ಕೆ ಅವಶ್ಯಕತೆ ಇದೆ, ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ, ಈ ಕ್ಷೇತ್ರಕ್ಕೂ ಅವಶ್ಯಕತೆ ಇದೆ. ಇಲ್ಲಿ ಜನಪ್ರತಿನಿಧಿಗಳಾದಂಥ
ನಮ್ಮ ಈ ಹಿಂದೆ 95ರಲ್ಲಿ ಇದರಿಂದ ಆರ್ ವಿ ದೇಶಪಾಂಡೆಯವರು ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಜನರು ಇಲ್ಲೇನು ಮನೆ ತಗೊಂಡಿದ್ದೀರಾ ಅಥವಾ ರೈತರಾಗಿದ್ದೀರಾ, ಕೂಲಿಗಾರಾಗಿದ್ದೀರಾ, ಈ ಸೇವೆಯನ್ನು ಕಾಂಗ್ರೆಸ್ ಪಕ್ಷದ ಈ ಒಂದು ಉಪಯೋಗವನ್ನು ನೀವೆಲ್ಲರೂ ಬಳಸ್ಕೊಂಡಿದ್ದೀರಾ. ಇದನ್ನು ನೆನಪಿಸ್ಕೊಂಡು ಈ ಕಾಂಗ್ರೆಸ್ಸನ್ನು ಉಳಿಸಿ ಬೆಳೆಸಿ. ಯಲ್ಲಾಪುರ ಕ್ಷೇತ್ರದಲ್ಲಿ ನಿರಂತರ ಕಾಂಗ್ರೆಸ್ ಬರ್ತಾ ಇದೆ. ಒಂದೇ ಒಂದು ಸಲ BJP ಬಂದಿದೆ. ಇನ್ನು ಮುಂದೂ ಆ BJPಗೆ ಇಲ್ಲಿ ಅವಕಾಶ ಕೊಡದಂಗೆ ನಮ್ಮ ಕಾಂಗ್ರೆಸ್ ಪಕ್ಷನ ತಾವೆಲ್ಲರೂ ಉಳಿಸಿ ಬೆಳೆಸಿ ಈ ಪಕ್ಷವನ್ನು ಯಶಸ್ವಿ ಮಾಡ್ತೀರಂತೇಳಿ ವಿಶ್ವಾಸದಿಂದ ತಮ್ಮಲ್ಲಿ ನಮಸ್ಕರಿಸುತ್ತಾ, ಈ ಕ್ಷೇತ್ರದ ಮುಂದೆ ಯಾವ ಯುಗದಲ್ಲಿ ಕುಡಿಯ ನೀರಾಗಿರ್ಬೋದು, ಮನೆಗಳಾಗಿರ್ಬೋದು, ಕೆರೆ ನೀರು ತುಂಬ ಯೋಜನೆಗಳು ಶಿವರಾಮ್ ಹೆಬ್ಬಾರ್ ತಂದಿದ್ದಾರೆ ಮತ್ತು ಸಾಕಷ್ಟು ಅಭಿವೃದ್ಧಿ ಹಂತದಲ್ಲಿ ಈ ಕ್ಷೇತ್ರ ಓಡ್ತಾ ಇದೆ. ಇನ್ನೂ ಹೆಚ್ಚಿನ ಯುಗದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಯುಗದಲ್ಲಿ ಈ ಕ್ಷೇತ್ರದ ಜನರು ಒಂದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಈ ಪಕ್ಷದ ಉಪಯೋಗವನ್ನು ತಾವೆಲ್ಲರೂ ಪಡೆದುಕೊಂಡು ಯಶಸ್ವಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ನಮಸ್ಕರಿಸುತ್ತಾ, ಮತ್ತು ನಮ್ಮ ರಾಷ್ಟ್ರ ರಾಜಕಾರಣದ ನಮ್ಮ ನಾಯಕರು ಆದಂಥ ರಾಹುಲ್ ಗಾಂಧಿಯವರಾಗಿರ್ಬೋದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ರಾಷ್ಟ್ರದ ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರ ಒಂದು ಶಕ್ತಿ ಮತ್ತು ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು ರಾಜ್ಯದ ಡಬಲ್ ಶೂಟರ್ ಆಗಿರುವಂಥ DK ಶಿವಕುಮಾರ್ ಅವರು, ಇವರ ಒಂದು ಶಕ್ತಿ, ಇವರ ಗಟ್ಟಿಯಿಂದ ಈ ರಾಜ್ಯದಲ್ಲಿ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಅಳ್ಳಾಡಿಸಲಿಕ್ಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು, ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಮೂಲೆಯಲ್ಲಿ ಇರುವಂಥ ನಮ್ಮ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಎಲ್ಲರ ಶಕ್ತಿ, ಎಲ್ಲರ ಈ ಒಂದು ಪಕ್ಷಕ್ಕೆ ತಮ್ಮೆಲ್ಲರ ಆಶೀರ್ವಾದವನ್ನು ಹಾಕಿ ಈ ಕಾಂಗ್ರೆಸ್ ಪಕ್ಷದ ಒಂದು ಗಟ್ಟಿಯನ್ನು ಗೊಳಿಸಿ ಈ ನಮ್ಮ ಕಾಂಗ್ರೆಸ್ಸನ್ನು ಉಳಿಸಿ, ಕಾಂಗ್ರೆಸ್ಸನ್ನು ಬೆಳೆಸಿ, ಈ ಪಕ್ಷಕ್ಕೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಮಸ್ಕಾರ. ಸರ್, ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿಯನ್ನು ವ್ಯಕ್ತಪಡಿಸಿದ್ರ. ತಮ್ಮ ಒಂದು ರಾಜಕಾರಣದ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮೊಡನೆ ಚರ್ಚೆ ಮಾಡಿದ್ದಕ್ಕಾಗಿ ನಮ್ಮ ಸುತ್ತ ವಾಹಿನಿ ಮುಖೇನ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ನಮಗೆ ಮತ್ತೊಮ್ಮೆ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಬ್ಲಾಕ್ ಕಾಂಗ್ರೆಸ್ನ ಹಾಲಿ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಹಿರೇಹಳ್ಳಿ ಕೃಷ್ಣ ಅವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನು ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯೂ ನಿಮ್ಮದೇ, ನಿರ್ಧಾರವೂ ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಮತವನ್ನು ಹಾಕಿ ನಿಮ್ಮ ಹಕ್ಕನ್ನು ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.